ಸಾಕ್ಷಿಗಳನ್ನ ಕ್ರೋಢೀಕರಣ ಮಾಡಿದ್ರಲ್ಲ, ಅದಾಗಿರ್ಬೋದು, ತಾಂತ್ರಿಕವಾಗಿರ್ಬೋದಲ್ಲಿ ಅದನ್ನ ಇವರು ಕ್ರಾಸ್ ಮಾಡೋದ್ರಲ್ಲಿ ಎಲ್ಲೋ ಎಡವಿದ್ದಾರೆ ಅಂತೇಳಿ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸರ್, ಇವತ್ತು ಶ್ರೀಯುತ ಪ್ರಜ್ವಲ್ ರೇವಣ್ಣವರು ಕಣ್ಣೀರು ಹಾಕಿದ್ದಾರೆ ಅಂತಂದರೆ ನಾವು ಭಾವುಕರಾಗುವಂಥ ಸನ್ನಿವೇಶ ಅಲ್ಲ. ಕಾರಣ ಯಾಕೆ ಅಂತಂದರೆ, ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ಹಾಕಿದಾವಲ್ಲ, ನಾವು ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಳಿತಿದ್ದಾವೆ, ಎಷ್ಟು ಜನ ನಿಸ್ಸಹಾಯಕರಾಗಿ ಹೊರಗೆ ಬರೋಕ್ಕಾಗಿಲ್ಲ, ಇನ್ನು ಹೇಳೋಕ್ಕಾಗಿಲ್ಲ, ಎಷ್ಟು ಜನ ಅವರು ಎದುರಾಕಂದ್ರೆ ನಾವು ಬದುಕೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವರು ಹೇಳ್ತಾರೆ. ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದರೆ, ನಂಬಿಕೆ ಅನ್ನೋ ಪದಕ್ಕೆ ರೇವಣ್ಣನ ಕುಟುಂಬದವರು ತುಂಬ ದೂರದಲ್ಲಿದ್ದಾರೆ. ನಾನು ಅದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನು. ಸರ್, ಇವತ್ತು ಶ್ರೀಯುತ ಪ್ರಜ್ವಲ್ ರೇವಣ್ಣವರು ಕಣ್ಣೀರು ಹಾಕಿದ್ದಾರೆ ಅಂತಂದರೆ ನಾವು ಭಾವುಕರಾಗುವಂಥ ಸನ್ನಿವೇಶ ಅಲ್ಲ. ಕಾರಣ ಯಾಕೆ ಅಂತಂದರೆ, ಸಾವಿರಾರು ಕುಟುಂಬಗಳ ಹಿಂದೆ ಕಣ್ಣೀರು ಹಾಕಿದಾವಲ್ಲ, ನಾವು ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ಹಿಂದೆ ಅವರಿಂದ ಎಷ್ಟು ಕುಟುಂಬಗಳು ಕಣ್ಣೀರು ಹಾಕಿ ರೋಡಿ ಬಂದು ಕುಳಿತಿದ್ದಾವೆ, ಎಷ್ಟು ಜನ ನಿಸ್ಸಹಾಯಕರಾಗಿ ಹೊರಗೆ ಬರೋಕ್ಕಾಗಿಲ್ಲ, ಇನ್ನು ಹೇಳೋಕ್ಕಾಗಿಲ್ಲ, ಎಷ್ಟು ಜನ ಅವರು ಎದುರಾಕಂದ್ರೆ ನಾವು ಬದುಕೋಕ್ಕಾಗಲ್ಲ ಅನ್ನೋ ಭಾವನೆಯಲ್ಲಿ ಕೆಲವರು ಹೇಳ್ತಾರೆ. ಸೊ ಹಾಗಾಗಿ ಭಾಳ ಇನ್ನೊಂದೇನು ಅಂತಂದರೆ, ನಂಬಿಕೆ ಅನ್ನೋ ಪದಕ್ಕೆ ರೇವಣ್ಣನ ಕುಟುಂಬದವರು ತುಂಬ ದೂರದಲ್ಲಿದ್ದಾರೆ. ನಾನು ಅದು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನು.